ಬೇಡ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಲೇಬೇಕು ಅನ್ನೋಂಥ ಹಕ್ಕ ವ್ಯಕ್ತ ಮಾಡ್ತೀನಿ. ಒಂದು, ನಿನ್ನೆ ಏನು ಹೋರಾಟಗಾರರು ಮತ್ತು ಮಠಾಧೀಶರ ಮೇಲೆ ನೀವು ಲಾಠಿ ಪ್ರಹಾರ ಮಾಡಿರಿ, ತಳ್ಳಾಡಿರಿ, ಎಳೆದಾಡಿರಿ ಸರ್, ನೀವು ಪೊಲೀಸರು ಬಿನ್ ಡ್ರೆಸ್ ಮೇಲೆ ಹೋಗಿ ಕ್ಯಾವಿ ಮೇಲೆ ಕೈ ಹಾಕ್ಲಕ್ಕ ಎಷ್ಟು ಧೈರ್ಯ ರೀ ನಿಮಗೆ? ಎಷ್ಟು ಧೈರ್ಯ? ಅವ್ರ ಮೊಬೈಲ್ ಕಸ್ಕೊತೀರಿ, ಅವ್ರ ಎದಿ ಮೇಲೆ ಕೈ ಹಾಕ್ತೀರಿ ಅಂದ್ರೆ ನಿಮ್ಗೆ ಯಾರು ಹೇಳೋರು ಕೇಳೋರು ಈ ರಾಜ್ಯದಾಗ ಅದಾರ ಅಂತ ಅನಿಸಿಲ್ಲ. ಈ ಜನರ ಭಾವನೆ ಅವ್ರು ತೊಟ್ಟಿರೋ ಕಾವಿ ಮೇಲೆ ಅದನ್ನುವಂಥದ್ದು ಯಾವ ರೀತಿ ನಿಮ್ಮ ಕಾಕಿ ಬಗ್ಗೆ ಒಂದು ಜನರ ಭಾವನೆ ಇದೆಯೋ, ಕಾವಿ ಮೇಲೂ ಒಂದು ಭಾವನೆ ಅದನ್ನುವಂಥ ಪ್ರಜ್ಞೆ ನಿಮಗಿಲ್ಲ. ಬಿನ್ ಡ್ರೆಸ್ ಮೇಲೆ ಹೋಗೋದು, ಕಾವಿ ಮೇಲೆ ಕೈ ಹಾಕೋದು, ಮತ್ತು ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ನಿಮ್ಮ ಡ್ಯೂಟಿಗೆ ಅಡೆತಡೆ ಅಂತ ಹೇಳಿ ಕೇಸ್ ಹಾಕಿ ಅವ್ರನ್ನ ನಾನ್ ಬೇಲೇಬಲ್ ಸೆಕ್ಷನ್ಗಳನ್ನ ಹಾಕಿ ಒಳಗಿಡ್ತೀರಿ. ಹುಷಾರ್, ಈ ರೀತಿ ನೀವೇನಾದರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಂಥ ದಬ್ಬಾಳಿಕೆಯನ್ನು, ಸರ್ವಾಧಿಕಾರಿ ಧೋರಣೆಯನ್ನು ನಡ್ಕೊಂಡ್ರೆ ಈ ಜಿಲ್ಲೆಯ ಜನತೆ ನಿಮ್ಮನ್ನ ಮರಿಲಾರ್ದಂಗ ಪಕ್ಷದ ಪಾಠ ಕಲಿಸ್ತಾರ. ನಿಮಗ ರಾಜಕಾರಣ ಗೊತ್ತಿಗೆ ಹಚ್ತಾರ. ಇದು ಎಚ್ಚರಿಟ್ಕೋರಿ. ದಬ್ಬಾಳಿಕೆಗೆ ಒಂದು ಮಿತಿ ಇರಬೇಕು. ಒಬ್ಬ ಮಠಾಧೀಶರಿಗೆ ನೀವು ಈ ಜಿಲ್ಲೆ ಒಳಗೆ ಪ್ರತಿಬಂಧ ಹೇರ್ತೀರಿ, ಕೈಯಾಗ ಅಧಿಕಾರ ಅಂದ್ರೆ ಶಾಶ್ವತ ತಿಳ್ಕೊಂಡಿರಿ. ಇದು ಕಾಲಚಕ್ರದ. ನಾನು ಈ ಉದ್ದಟತನ ಮಾಡಿರೋರಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ. ಕ್ಯಾವಿ ಮೇಲೆ ಇನ್ನು ಮುಂದೆ ಕೈ ಹಾಕಿದ್ರೆ ಅಷ್ಟು ಸುಲಭವಾಗಿ ಬಿಡ್ಲಿಕ್ಕಾಗಲ್ಲ. ಕನೇರಿ ಶ್ರೀಗಳನ್ನು ಈ ಜಿಲ್ಲೆಗೆ ಬರದೇ ಇರುವಂಗೆ ನೋಡ್ಕೊಂಡು ನಂತರ ನಿಮ್ಮ ದಾಷ್ಟ್ಯ ಜಾಸ್ತಿ ಆಗ್ಯದಂತ ಭಾವಿಸ್ತೀನಿ. ನಿನ್ನೆ ಇನ್ನೊಬ್ಬರು ಮಠಾಧೀಶರ ಮೇಲೆ ಬಿನ್ ಡ್ರೆಸ್ ಮೇಲೆ ಹೋಗಿರೋ ಪೊಲೀಸರು ಕೈ ಹಾಕಿ ಎಳೆದಾಡಿ ಎದಿ ಮೇಲೆ ಆ ಕ್ಯಾವಿ ಬಟ್ಟಿ ಹಿಡ್ಕೊಂಡು ಅವ್ರ ಮೊಬೈಲ್ ಕಸ್ಕೊಂಡು ಗುಂಡಾಗಿರಿ ಮಾಡ್ತಿದ್ದೀರಿ. ಪೊಲೀಸರಿಂದ ಗುಂಡಾಗಿರಿ ಮಾಡ್ತಿದ್ದೀರಿ. ನೀವು ಇದನ್ನು ನಿಲ್ಲಿಸಬೇಕು. ಇರದೇ ಇದ್ದರೆ ಇದರ ಪರಿಣಾಮವನ್ನು ಎದುರಿಸಬೇಕಾಗ್ತ ಅನ್ನೋಂಥ ಎಚ್ಚರಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಗೃಹ ಸಚಿವರೇ, ಇದು ಏನಾಗಿದೆ ಅನ್ನೋಂಥದ್ರ ಬಗ್ಗೆ 100% ಸದನ ಸಮಿತಿ ಮಾಡಬೇಕಾಗ್ತದೆ. ಕ್ಯಾವಿ ಮೇಲೆ ಯಾರು ಕೈ ಹಾಕ್ಯಾರ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಾಗ್ತಂಥ ಎಚ್ಚರಿಕೆಯನ್ನು ತಮ್ಮೆಲ್ಲರ ಮೂಲಕ ಕೊಡ್ತೇನೆ. ಸರ್, ಈ ಕ್ಯಾವಿ ಮೇಲೆ ಇಟ್ಟು ಉದ್ದಡತನ ಮಾಡಿರಂದ್ರೆ ಪಾಪ ಹೋರಾಟಗಾರರ ಪರಿಸ್ಥಿತಿ ಏನಿರ್ಬೇಕು? ಮನಿ ಬಿಟ್ಟು, ಮಠ ಬಿಟ್ಟು, ಸಮಾಜದ ಸಂಬಂಧ ಕೆಲಸ ಮಾಡೋರು, ನಮ್ಮ ಪಕ್ಷದವ್ರ ನಿಮ್ಮ ಪಕ್ಷದವ್ರು ಎಲ್ಲರೂ ಅದಾರ. ಆ ಬೇಡಿಕೆಯನ್ನು ಇಟ್ಟು ಕೂಡಲೇ ಏನಾರು ಅಪರಾಧಿಗಳ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತೇವ್ರಿ. ಇದೇನಿದು ಈ ನಮ್ನಿ ಸರ್ವಾಧಿಕಾರಿ ಧೋರಣೆ ಆದ್ರೆ ಹಂಗೆ? ನಾ ಕ್ಯಾವಿ ಮೇಲೆ ಇದು ಮಾಡ್ಯಾರ ಅಂತಂದ್ರೆ ಆಘಾತ ಆಗ್ಯದ. ಇನ್ನು ಆ ಜನಸಾಮಾನ್ಯರು, ಹೋರಾಟಗಾರರು ತಮ್ಮ ಮನಿ ಕೆಲಸ ಬದಿಗಿಟ್ಟು ನೂರಾರು ದಿನಗಳ ಕಾಲ ಇಲ್ಲಿ ಹೋರಾಟ ಮಾಡ್ಯಾರ. ಅವ್ರ ಮೇಲೆ ಈ ರೀತಿ ಕೇಸ್ ದಯವಿಟ್ಟು ವಾಪಸ್ ತೆಗೆದುಕೊಳ್ಬೇಕು. ದಯವಿಟ್ಟು ಅನ್ನೋ ಶಬ್ದ ಬಳಸಬೇಕೋ ಬಳಸಬಾರ್ದು, ನೀವು ಅದಕ್ಕೆ ಯೋಗ್ಯರಿದ್ರಲ್ಲಿ ಗೊತ್ತಿಲ್ಲ. ಅವ್ರ ಕೇಸನ್ನು ಬೇಷರತ್ತಾಗಿ ವಾಪಸ್ ತೆಗೆದುಕೊಳ್ಬೇಕು ಅನ್ನೋಂಥ ಆಗ್ರಹನ ಮಾಡಿ.